ಗಂಡನ ದೇವರ. ಹೌದು. ಪತಿವರ್ತರಿಗೆ ಪತಿಯ ಗಂಡನ ದೇವರ ಅಂತ ಹೇಳ್ತಾರೆ. ಈ ಭೂಮಿ ಗಂಡ ಮಹಾರಾಜ ಭೂಮಿ ಅಂತ ಹೇಳ್ತಾರೆ. ಅಂದ್ರ ಗಂಡಗಳು ಎಷ್ಟು ಮಂದಿರ ಇವ್ರ ಮಾಸ್ತರ? ಭೂಮಿ ಗಂಡ ಮಳೆ ರಾಜ ಅಂತ ಹೇಳ್ತಾರ್ರಿ. ಹೇಳಾಕತ್ತಾರೆ. ಮತ್ತ ಗಂಗಾ ತಾಯಿ ಅಂತೇಳಿ ಕರೀತಾರ. ಹೌದ್ರಿ. ಮತ್ತ ಗಂಗಾ ತಾಯಿ ಇದೆಲ್ಲ ಭೂಮಿ ಒಳಗ ಬೋರ್ ಹಾಕದೆ ತಿಳ್ಕೊ ಮಾಸ್ತರ. ಏನ್ ಹಾಕತ್ರಿ? ತಾಯಿ ಗಂಗಮ್ಮ ತಾಯಿ ವರ್ಕರಣೆ ಆಗಮ್ಮ ಅಂತೇಳಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಭೂಮಿ ತಾಯಿಗೆ ಬೇಡ್ಕೋತಿ. ಅವಾಗ ಗಂಗಾ ತಾಯಿ ಗಂಗಾ ಬಂದಳಪ್ಪ. ಹೌದ್ರಿ. ಹಿಂಗತಿ ಮತ್ತ ಮೇಘರಾಜ ಗಂಡನ ಹೇಳ್ತಿ. ಮತ್ತೆ ತೆಳಗ ಗಂಗಾ ಆಗಬೇಕಾದ್ರ ಕಾರಣ ಏನಿತ್ತು? ಗಂಗಾ ತಳಿ ನಾಮಕರಣ ಪೂರ್ವದಿಂದಲೂ ಬಂದತ್ರಿ. ಯಾಕೆ ನನ್ನ ಗಂಗಾದೇವಿದಿಂದ ಈ ಜಗತ್ತೇ ಎಲ್ಲ ನಡ್ದತ್ರಿ ಅಲ್ರಿ. ನೀರಿ ನಿರಂಕಾರ ಹಿಡ್ಕೊಂಡು ಗಂಗಾದೇವಿ ಶ್ರೇಷ್ಠದಳ ತಿಳಿ ಹೇಳ್ತಾರೆ. ಮತ್ತ ಈ ಮಾಸ್ತರ್ ಬಂದನ ಪೃಥ್ವಿ ಗಂಡ ಬ್ಯಾರೆ ಅದಾನವ. ಹೌದ್ರಿ. ಈ ಪೃಥ್ವಿ ಯಾಕೆ ಮಾಸ್ತರ? ಸೃಷ್ಟಿ ದೇವಿ ಅಂದ್ರೆ ಹೆಣ್ಣ, ಭೂಮಿ ಅಂದ್ರೆ ಹೆಣ್ಣ, ಕಣ್ಣಿಗೆ ಕಾಣುದೆಲ್ಲ ಹೆಣ್ಣ, ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣ. ಈ ಶರೀರದೊಳಗ ಜೀವಾತ್ಮ ಅನವಗಂಡನ ಅಂತ ಹೇಳ್ತಿ. ಎಲ್ಲಿರ್ತಾನವ ಜೀವಾತ್ಮ? ಎಲ್ಲಿ ಅದಾನ? ಈ ಶರೀರದೊಳಗದಾನ. ಈ ಶರೀರದೊಳಗಿರ್ಬೇಕಾದ್ರೆ ಈ ಶರೀರ ಹೆಣ್ಣಿನ ಜೊತೆ ನಿನ್ನ ಪರಮಾತ್ಮ ಕೂಡ್ಯಾನ. ಅವ ಹಂಗ ಕೂಡ್ಯಾನ ಮಾಸ್ತರ. ಮತ್ತ ನೀ ಶಿವನೇ ಸೃಷ್ಟಿ ರಚನೆ ಮಾಡ್ಯಾನ ಅಂತ ಹೇಳಕತ್ತಿದಿ. ಶಿವ ಹೆಂಗ ಸೃಷ್ಟಿ ನಿರ್ಮಾಣ ಮಾಡ್ದ? ಹೆಂಗ ಮಾಡ್ಯಾನ? ಮೊದಲು ಸಗುಣ ಬೇಕು. ಸಗುಣದಿಂದ ನಿರ್ಗುಣ ಆಗ್ಬೇಕು. ಸಗುಣ ಸಹಕಾರದಿಂದ ನೀ ನಿರ್ಗುಣಕ್ಕೆ ಹೋಗ್ಬೇಕಾತ ಮಾಸ್ತರ. ಮೊದಲೇ ನಿರ್ಗುಣ ಆಗಲ್ಲ. ಮೊದಲು ಸಗುಣ ಅಂದ್ರೆ ಹೆಣ್ಣಿನಿಂದಲೇ ನಿನಗ ಮುಕ್ತಿ, ಹೆಣ್ಣಿನಿಂದಲೇ ನಿನಗ ಸದ್ಗತಿ, ಹೆಣ್ಣಿನಿಂದಲೇ ಪರಮಾನಂದ ಪ್ರಾಪ್ತಿ ಅಂತೇಳಿ ಹೇಳ್ತಾರ. ಮತ್ತ ಇವ ಬಂದನ ಮಾಸ್ತರ ಶಿವ ಶ್ರೇಷ್ಠ ಅಂತೇಳಿ ಹೇಳಕತ್ತೇನ. ಶಿವ ದೊಡ್ಡವ, ಬಾಳ ದೊಡ್ಡವದಾನ. ನೋಡು ನೀವ ಹೆಂಗ ಬರ್ತಾನೆ ಎರಡನೇ ಸರಿ. ಹೇಳ್ರಿ. ಪರಮಾತ್ಮ ದೊಡ್ಡ ಇದ್ದಂದ್ರ ತಲೆ ಮೇಲೆ ಗಂಗಾ ಇಟ್ಕೊಂಡ. ಹೌದಲ್ಲ? ಹೌದಿಲ್ರಿ? ತಲೆ ಮೇಲೆ ಗಂಗಾ ಇಟ್ಕೊಂಡಾನ. ಯವ್ವ ನೀ ದೊಡ್ಡವದ ನೀ ಗಂಗಾ ಮಾತೆ ತಲೆಗಿಡ್ಬೇಕಾಗಿತ್ತಲ್ಲ. ತಲೆಗಿಡ್ಬೇಕಾಗಿತ್ತಲ್ಲ. ನೆತ್ತಿ ಮೇಲೆ ಇಟ್ಕೊಂಡ್ ಗಂಗಾನ. ಹೌದಲ್ಲವ ಮಾಸ್ತರ ಹೇಳ್ತಾರೆ. ಇವತ್ತು ನಮ್ಮ ತಲೆಯೊಳಗ ಗಂಗಾ ಅಲ್ಲ, ಆಕಿನ ತಲೆಗಿಳಿಸಿ ಕೆಲಸ ಮಾಡ್ಬೇಕು. ಹೌದಲ್ಲ? ಗಂಗಾದೇವಿನ ತೆಳಗಿಳಿಸಿ ನೀ ಕೆಲಸ ಮಾಡ. ನೋಡು, ಬಲೆ ಮಹಾತ್ಮರಿಗೆ ನೀಗಿಲ್ಲಿದು ಮಾಸ್ತರ. ನೀಗಿಲ್ಲ. ಯಾವ ಮೇನಕಾಗ ನೋಡಿ ವಿಶ್ವಾಮಿತ್ರ ತನ್ನ ಮಾಡಿರುವಂತ ತಪಸ್ಸೆಲ್ಲ ಹಾಳು ಮಾಡ್ಕೊಂಡನಲ್ರಿ. ಅಂತವ್ರು ಹಂಗ್ಯಾಗ್ಯಾರ. ನಿನ್ನ ಪರಮಾತ್ಮ ಯಾವ ಪಾರ್ವತಾದೇವಿನೇ ನನ್ನ ಸತಿ ಆಗಲೆ ತಳಿ ತಪಸ್ಸು ಮಾಡ್ಯಾನಲ್ರಿ. ದ್ರಾಕ್ಷಾಯಣಿ ದಕ್ಷ ಬ್ರಹ್ಮನ ಯಜ್ಞ ಕುಂಡಲದೊಳಗ ಹಾರಿ ಪ್ರಾಣ ತ್ಯಾಗ ಮಾಡಿದಾಗ ನನ್ನ ದ್ರಾಕ್ಷಾಯಣಿನೇ ಪಾರ್ವತಾದೇವಿ ಆಗಿ ನನ್ನ ಹೆಂಡತಿ ಆಗಲೆ ತಳಿ ತಪಸ್ಸು ಮಾಡ್ಯಾನ ನನ್ನ ಪರಮಾತ್ಮ. ಅಂತವ್ರದ್ದು ಹಂಗಾಗ್ಯಾದ. ಮತ್ತ ಮಾಸ್ತರ್ ಇವ ಬಂದನ ಮಗರಿ ಶಿವನೇ ಶ್ರೇಷ್ಠ ಅದಾನ ಅಂತ ಹೇಳಕತ್ತೇನ. ಶಿವ ಎದರೊಳಗೆ ಶ್ರೇಷ್ಠ ಅದಾನ? ಯಾರಿಗೆ ಬಂದು ಭೇಟಿ ಆಗ್ಯಾನ? ಯಾರಿಗೆ ಮುಕ್ತಿ ಕೊಟ್ಟಾನ? ಯಾರಿಗೆ ಉದ್ಧಾರ ಮಾಡ್ಯಾನ? ಯಾರಿಗೇನು ಕೊಟ್ಟಾನ? ಯಾರಿಗೇನು ತಿನ್ಸ್ಯಾನ? ನಿನ್ನ ಪರಮಾತ್ಮ ಕಾರಗದಾನೋ, ಬೆಳ್ಳಗದಾನೋ, ಹಸರದಾನೋ, ಹೆಂಗದಾನ ನಿನ್ ಪರಮಾತ್ಮ? ಹೆಂಗದಾನ ಪರಮಾತ್ಮ? ಮುಂದಿನ ಪಳಕ್ ಬಂದು ತೋರ್ಸ್ಬೇಕು ಮಾಸ್ತರ್. ಹೇಳ್ತಾನೆ ನೋಡೋಣ. ಪರಮಾತ್ಮ ಹಿಂಗದಾನ, ಹಿಂಗ ಮುಕ್ತಿ ಕೊಟ್ಟಾನ. ಹೌದಲ್ಲೇವ? ಹಿಂಗ ಎಲ್ಲಾರ್ಗಿ ದೊಡ್ಡ ಮಾಡಿ ಅಂತ ಹೇಳ್ಬೇಕು ನೀವು ಪರಮಾತ್ಮ. ಹೇಳ್ಬೇಕಲ್ಲೇವ? ಹೋಲೇವ. ಹಗಲವಿರಾಳೋ ವಕ್ಕಿಯ ದಾನದೋಳು, ಏ ತೆಳದ ನೋಡ ತಮ್ಮ ಸೋದ ಮಾಡಿ
ಮುಖ್ಯದ ಮಾತೆಲ್ಲ ತರುಕಾಯಿರಿ ಪಾಯಡಿ ಒಲೆ ಪೂರಾಯಿಡಿ ಗಿಯಗ ಗಾಗೆಯಗ ಗಿಯ ಏ ಬೈರಂಗದಾಗ ಭಜನ ಮಾಡಿದಾರ ಮುಖ್ಯದ ಮಾತೆಲ್ಲ ತರುಕಾಯಿರಿ ಗಿಯಗ ಗಾಗೆಯಗ ಗಿಯ ಸತ್ತೋ ಸಾಯ್ಲಂಗಿರವೆದ್ದು ಸತ್ತಂಗಿರ ಬೇಡ ಏ ಸತ್ತ ಹೋಗೋದಾವೆ ನಂಗಾರದಾರಿ ಏ ಸತ್ತ ಹೋಗೋದಾವೆ ನಂಗಾರದಾರಿ ಏ ಕೈ ಸೋಡ ಇರ್ಲೇಕ ಬಾಯಿಗೇನು ದಾಡೆ ಲಕ್ಷ ಕೊಡಕ ನಮ್ಮ ಅವ್ವನ ಕಡೆ ನಮ್ಮ ತಾಯಿ ಕಡೆ ನಮ್ಮ ಆಯಿ ಕಡೆ ನಮ್ಮ ಮಮ್ಮಿ ಕಡೆ ಗಿಯಗ ಗಾಗೆಯಗ ಗಿಯ ಏ ಕೈ ಸೋಡ ಇರ್ಲೇಕ ಬಾಯಿಗೇನು ದಾಡೆ ಲಕ್ಷ ಕೊಡಕ ನಮ್ಮ ತಾಯಿ ಕಡೆ ಗಿಯಗ ಗಾಗೆಯಗ ಗಿಯ ಭಸ್ಮಾದರ ಸೇ ಭಾವನಾಗೆ ತಿರುಗತೇರ ಏ ಸೊಲ್ಲವನಾಡು ಗಿಯ ಮಾಡಿ ಏ ಸೊಲ್ಲವನಾಡೋಂಗೆಯ ಮಾಡಿ ಏ ಸತ್ತೆ ಕಸಾವೆಲ್ಲ ಸ್ವಚ್ಛತಾನ ಎದ್ದಾರ ಕಸರ ಎಲ್ಲ ಬಂಗಾರ ಜೋಡಿಯ ಗಿಯಗ ಗಾಗೆಯಗ ಗಿಯ ಏ ಸತ್ತೆ ಕಸಾವೆಲ್ಲ ಸ್ವಚ್ಛತಾನ ಎದ್ದಾರ ಕಸರ ಎಲ್ಲ ಬಂಗಾರ ಜೋಡಿಯ ಗಿಯಗ ಗಾಗೆಯಗ ಗಿಯ ಬಂಗಾರ ಸರಿಯ ಗೋಲ ಗಂಜೆ ಕೊತೆತ್ತ ಪ್ರಾಸದ ಅರೆ ಬಂಗಾರ ಮೋಲ ಅರೆ ಬಂಗಾರ ಮೋಲ ಅದಕ್ಕೆ ಅಂದಾದ ಕೊರಡ ತೈದಂಗ ಕೇಳತೈದ ಸೊಗಂದು ಆಸ ಬರೋದು ಮ್ಯಾಲ ಸೊಗಂದು ಆಸ ಬರೋದು ಮ್ಯಾಲ ಏ ರಾಮ ಧರ್ಮನ ವಸ್ತಾದ ಸೇನೆ ರಾಮ ಧರ್ಮನ ವಸ್ತಾದ ಸೇನೆ ರಾಮ ಧರ್ಮನ ವಸ್ತಾದ ಸೇನೆ ರಾಮೋದರ ಮನ ವಸ್ತಾದ ಸೇನೆ ಏ